ಮಹಾವಿಷ್ಣುವಿನ ವಾಸಸ್ಥಾನ ವೈಕುಂಠ. ಸಪತ್ನಿ ಸಮೇತನಾಗಿ ಕ್ಷೀರಸಾಗರದಲ್ಲಿ ಶೇಷಶಯನದ ಮೇಲೆ ವಿರಮಿಸುತ್ತಾ ಲೋಕಪಾಲನೆ ಮಾಡುತ್ತಾನೆ. ಈ ವೈಕುಂಠಕ್ಕೆ ಇಬ್ಬರು ದ್ವಾರಪಾಲಕರು. ಅವರೇ ಜಯ ಮತ್ತು ವಿಜಯ. ಜಯ ವಿಜಯರು ವಿಷ್ಣುವಿನ ಪರಮಭಕ್ತರು. ಸದಾ ವಿಷ್ಣುವಿನ ಸಾನ್ನಿಧ್ಯದಲ್ಲಿದ್ದರಿಂದ ಸ್ವಲ್ಪ ಅಹಂಕಾರ ಬಂದಿತ್ತು. ಒಂದು ದಿನ 4 ಋಷಿಕುಮಾರರು ಮಹಾವಿಷ್ಣುವಿನ ದರ್ಶನವನ್ನು ಅಪೇಕ್ಷಿಸಿ ವೈಕುಂಠಕ್ಕೆ ಬರುತ್ತಾರೆ. ನೋಡಲು ಬಾಲಕರಂತೆ ಕಂಡರೂ ಮಹಾಜ್ಞಾನಿಗಳು. ಅವರೇ ಸನಕ, ಸನಾತನ, ಸನಂದನ ಮತ್ತು ಸನತಕುಮಾರ. ಬ್ರಹ್ಮನ ಮಾನಸಪುತ್ರರಾದ ಇವರು ಬಹಳ ವಯಸ್ಸಾಗಿದ್ದರೂ ತಮ್ಮ ತಪಶಕ್ತಿಯಿಂದ ಬಾಲಕರಂತೆ ಕಾಣುತ್ತಿದ್ದರು. ಈ ಋಷಿಕುಮಾರರು ವೈಕುಂಠದ್ವಾರದ ಬಳಿ ಬಂದಾಗ ಜಯ ವಿಜಯರು ಅವರನ್ನು ತಡೆಯುತ್ತಾರೆ. ಋಷಿಕುಮಾರರು ತಾವು ವಿಷ್ಣುವಿನ ದರ್ಶನಕ್ಕಾಗಿ ಬಂದಿದ್ದೇವೆ, ತಮ್ಮನ್ನು ಒಳಗೆ ಬಿಡಿ ಎಂದು ಕೇಳಿದಾಗ ಜಯ ವಿಜಯರು ವಿಷ್ಣು ವಿರಮಿಸುತ್ತಿದ್ದಾನೆ, ಆದ್ದರಿಂದ ಯಾರನ್ನು ಒಳಬಿಡುವುದಿಲ್ಲ ಎಂದು ಹೇಳುತ್ತಾರೆ. ಆದರೂ ಬಾಲಕರು ವಿಷ್ಣುವನ್ನು ನೋಡಲೇಬೇಕೆಂದು ಹಠ ಹಿಡಿದಾಗ ಅವರ ಮೇಲೆ ಬಲಪ್ರಯೋಗ ಮಾಡಲು ಮುಂದಾಗುತ್ತಾರೆ. ವಿಷ್ಣುವಿನ ಸಾನ್ನಿಧ್ಯದಲ್ಲಿ ದುರಹಂಕಾರಿಗಳು ಇರಬಾರದೆಂದು ಹೇಳಿ ಜಯ ವಿಜಯರು ವೈಕುಂಠದಿಂದ ಅಗಲಿ ಭೂಮಿಯಲ್ಲಿ ಜನಿಸುವಂತೆ ಶಾಪ ನೀಡುತ್ತಾರೆ. ವೈಕುಂಠದ ಬಾಗಿಲಲ್ಲಿ ಜಯ ವಿಜಯರ ಅಗತ್ಯವಿಲ್ಲ, ಅಲ್ಲಿ ನಯಾವಿನಯದ ಅಗತ್ಯವಿದೆ, ನಮ್ಮ ಶಾಪ ಸುಳ್ಳಾಗದು ಎಂದು ಹೇಳುತ್ತಾರೆ. ಜಯ ವಿಜಯರು ನೊಂದುಕೊಂಡು ಪಶ್ಚಾತ್ತಾಪದಿಂದ ವಿಷ್ಣುವಿನ ಬಳಿ ಓಡುತ್ತಾರೆ. ವಿಷ್ಣುವೂ ಸಹ ನೀವು ಮಾಡಿದ್ದು ತಪ್ಪು, ಋಷಿಕುಮಾರರಿಗೆ ಅವಮಾನ ಮಾಡಿದಿರಿ, ಅವರ ಶಾಪ ಫಲಿಸದೇ ಇರದು, ಹಾಗೂ ತಾನೂ ಸಹ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ಋಷಿಕುಮಾರರ ಬಳಿ ಕ್ಷಮೆಯಾಚಿಸುವಂತೆ ತಿಳಿಸುತ್ತಾನೆ. ಕೂಡಲೇ ಜಯ ವಿಜಯರು ಋಷಿಕುಮಾರರ ಬಳಿ ಕ್ಷಮೆಯಾಚಿಸಲು ಓಡಿಬರುತ್ತಾರೆ. ಋಷಿಕುಮಾರರು ಕ್ಷಮಿಸುತ್ತಾರಾ ಅಥವಾ ಜಯ ವಿಜಯರು ವಿಷ್ಣುವಿನ ಸಾನ್ನಿಧ್ಯದಿಂದ ವಂಚಿತರಾಗುತ್ತಾರಾ ಅಂತ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ.